ಸದನದ ಆರಂಭದಲ್ಲೇ 150 ಕೋಟಿ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದ್ದು ಈಗಾಗಲೇ ವಿಜಯೇಂದ್ರ ಅವರು ಮಾತನಾಡೋದಕ್ಕೆ ಕೃಷ್ಣ ಬೈರೇಗೌಡ ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದು ಇದು ರಾಜಕೀಯ ಭಾಷಣ ಮಾಡಲಿಕ್ಕೆ ವೇದಿಕೆ ಅಲ್ಲ, ನಿಮ್ದೇನ್ ಪ್ರಶ್ನೆ ಇದೆ ಕೇಳಿ ಅಂತ. ಸೊ ಈಗ ಪ್ರಿಯಾಂಕ್ ಖರ್ಗೆ ಮಾತನಾಡ್ತಾ ಇದ್ದಾರೆ, ಏನ್ ಹೇಳ್ತಾರೆ ಕೇಳೋಣ. ಅಭಿನಂದನೆ ಸಲ್ಲಿಸ್ತೀನಿ. ಪ್ರತಿಪಕ್ಷದ ನಾಯಕರು, ಹಿರಿಯ ಸದಸ್ಯರು, ಕೂಡ ನೀವೇ ಈ ರೀತಿಯೆಲ್ಲ ಚರ್ಚೆ ಮಾಡಿದ್ರೆ ಹಿಂದೆ ಕೂತ್ಕೊಂಡ ಫಸ್ಟ್ ಟೈಮರ್ಸ್ ಏನ್ ಮಾಡ್ಬೇಕು? ಮತ್ತೆ ನಾವ್ ಹೇಳ್ತೇವೆ ಫಸ್ಟ್ ಟೈಮರ್ಸ್ ಬರೋದಿಲ್ಲ, ಫಸ್ಟ್ ಟೈಮರ್ಸ್ ಬರೋದಿಲ್ಲ. ಅವ್ರು ಬಂದ್ರೆ ಮುಂದೆ ಹೋಗುವ ಕಾಂಗ್ರೆಸ್ ಸರಿ ಯಾವುದು ಮಾತಾಡಿ ಕೂತ್ಕೊಳ್ಳಿ. ಉಲ್ಲಂಘನೆ ಮಾಡಿ ಏನು ಮಾಡಿಲ್ಲ. ಪಬ್ಲಿಕ್ ಹೇಳಿ ಮಾನ್ಯ ಅಧ್ಯಕ್ಷರೇ, ಕರ್ನಾಟಕದ ಚರ್ಚೆಗೆ ಅಧ್ಯಕ್ಷರೇ, ಉತ್ತರ ಕರ್ನಾಟಕ ಚರ್ಚೆ, ಉತ್ತರ ಕರ್ನಾಟಕ ಬಗ್ಗೆ ಸಿದ್ದು ಸಹೋದರಿ ಉತ್ತರ ಕರ್ನಾಟಕ ಬಗ್ಗೆ ಅವ್ರು ನಾವು ನಿರ್ವಹಣೆ ಹೇಳೋದು ಶಕ್ತಿ ಇಟ್ಕೋಬೇಕು. ಮಾಡಿ ಇದೇನಿದು ಓದಿದಿರಾ? ಓದಿದಿರಾ? 2 ವರ್ಷದಿಂದ ಮಂತ್ರಿಗಳು ಉತ್ತರ ಕರ್ನಾಟಕ ಪ್ರಿಯಾಂಕ ಅವ್ರನ್ನ ಕೇಳಿಲ್ಲ. ನೀವು ಇಲ್ಲಿ ಹೇಳಿಕೆ ಕೊಡೋದಲ್ಲ, ಹಸ್ತಾಂತರ ಮಾಡಿ. ನೀವು ಮಾಡಬೇಕು. ಚರ್ಚೆ ಮಾಡಬೇಡಿ. ನಿಮ್ಗೆಲ್ಲ ಗೊತ್ತಿದೆ, ತಿಳುವಳಿಕೆ ಇದ್ದವ್ರು ಪೇಪರ್ ಮಾಡಲಿಕ್ಕೆ ಸಾಧ್ಯ. ಉತ್ತರ ಕನ್ನಡ ಚರ್ಚೆ ಆಗ್ಬೇಕಾ ಬೇಡವಾ ಹೇಳಿ. ನಿಮ್ಗೆ ಚರ್ಚೆ ಉತ್ತರ ಕನ್ನಡ ಚರ್ಚೆ ಏನ್ ಮಾಡ್ಬೇಕಾದ್ರೆ ಯಾರು ಚರ್ಚೆ ಮಾಡಬೇಡಿ. ತಪ್ಪು ಮಾಡ್ತಾನೆ ಇರ್ತಾರೆ ಸ್ಪಷ್ಟೀಕರಣ ಮಾಡಬೇಕಾದ್ರೆ ಬಿಡಿ, ಅಲ್ಲಿಗೆ ಬಿಟ್ಟು ಮುಂದೆ ಅವ್ರು ಬಿಟ್ಟಾರ. ಆಗ ಅವ್ರು ಮಾತಾಡ ಇಲ್ಲೆದ್ದು ಮಾತಾಡ್ತಾರೆ, ಇಲ್ಲಿಗೆ ಅಲ್ಲೆದ್ದು ಮಾತಾಡ್ತಾರೆ. ಪೇಪರ್ ಕಟ್ಟಿಂಗ್ ಚರ್ಚೆ ನೀವು ಹೇಳಿಕೆ ಕೊಡಂಗಿಲ್ಲ ಕೊಡ್ತಾರೆ. ಕೂತ್ಕೊಳ್ಳಿ. ನೀವು ಗಲಾಟೆ ಮಾಡಿ ನನ್ನನ್ನು ಪ್ರಶ್ನೆ ಕೇಳುದಾ? ಕೇಳ್ತೀರಾ? ನಾನು ಹೇಳಿದ್ರೆ ನೀವು ಇಬ್ಬರು ಕೂಡ ಕೇಳುದಿಲ್ಲ. ಕಡೆ ಕೇಳಿದ್ದು ನೀವ್ ಯಾಕೆ ಅವಕಾಶ ಮಾಡಿ ನನ್ನ ಕೇಳುದು? ನೀವು ಕೂತ್ಕೊಳ್ಳಿ. ಈಗ ಕೇಳ್ಬಿಟ್ಟು ಉತ್ತರ ಒಂದು ಸರ್ ಮುಂದಕ್ಕೆ ಹೋಗೋಣ. ಅಧ್ಯಕ್ಷರ ಒಂದು ವಿನಂತಿ, ಉತ್ತರ ಕರ್ನಾಟಕದ ಚರ್ಚೆ ನಂತರ ಮುಂದುವರಿಸಿ. ನಾವು ಬರ್ತೇವೆ, ಅವರು ಮುಂದಕ್ಕೆ ಹೋಗೋಣ. ಅಧ್ಯಕ್ಷರೇ, ಎಲ್ಲ ಬುದ್ಧಿವಂತರಿಗೆ ಹೇಳಿದ್ರು ನಾನು ಇಷ್ಟೇ, ಸ್ವಲ್ಪ ಬಿಟ್ಟುಕೊಂಡು ಸ್ವಲ್ಪ ನಾವು ಮುಂದೆ ಹೋಗುವ, ಉತ್ತರ ಕನ್ನಡ ಚರ್ಚೆ ಬಗ್ಗೆ ಪ್ರಾರಂಭ ಮಾಡಿಸುವ. ಪ್ರಥಮವಾಗಿ ಬಹಳ ಆಸಕ್ತಿ ಸದಸ್ಯರು ಬಂದ ಅವರ ಮಾತುಗಳನ್ನು ಕೇಳುವ. ಶೈಲೇಂದ್ರ ಬೀದರ್ ಫಸ್ಟ್ ಮಾತಾಡಿ, ನೆಕ್ಸ್ಟ್ ನಮ್ಮ ಚನ್ನವಿ ಪಾಟೀಲ್. ಮಾನ್ಯ ಅಧ್ಯಕ್ಷರೇ, ನಾನು ಎಲ್ಲರಿಗೂ ಅವಕಾಶ ಕೊಡ್ತೇನೆ. ಕರ್ನಾಟಕದ ತುದಿ ಬೀದರ್ ಜಿಲ್ಲೆಯಿಂದ ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಮಾತಾಡ್ಲಿಕ್ಕೆ ತಾವು ಅನುಕೊಟ್ಟಿದ್ದಕ್ಕೆ ನೆಕ್ಸ್ಟ್ ನಮಗೆ ಅನ್ನುವಾಗ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೆ ಶೈಲೇಂದ್ರ ಆಯ್ತು. ಈಗ ಸ್ಟಾರ್ಟ್ ಮಾಡ್ತೀರಿ ನೀವು. ಅಗತ್ಯದ ವಿಚಾರವನ್ನು ಬಹಳ ಸ್ಪಷ್ಟತೆಯಿಂದ ಆದ್ರೂ ತಮ್ಮ ಕೊಟ್ಟಂತ ಸಮಾವೇಶದಲ್ಲಿ ಮುಗಿಸಿ, ಇನ್ನು ಇಂಪಾರ್ಟೆಂಟ್ ವಿಚಾರ ಲಾಸ್ಟ್ಗೆ ನಿಮ್ಮ ಮನಸ್ಸಲ್ಲಿ ಇಟ್ಟರೆ ಮತ್ತೆ ಅವಕಾಶ ಸಿಗುದಿಲ್ಲ. ಡೈರೆಕ್ಟ್ ಗೋ ಟು ದಿ ಪಾಯಿಂಟ್, ಮತ್ತೆ ಬಹಳ ಸ್ಪಷ್ಟವಾಗಿ ಜೋರಾಗಿ ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ಗುಡ್. ರಾಜ್ಯ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂಪೂರ್ಣ ನಿರ್ಲಕ್ಷಿಸಿದೆ. ಯಾಕಂದ್ರೆ ಕಳೆದ 1.5 ವರ್ಷದಿಂದ ಈ ಭಾಗದ ನೀರಾವರಿ ಸೇರಿದಂತೆ ಪ್ರಮುಖ ಯೋಜನೆಗಳು ಅನುದಾನದ ಕೊರತೆ
ಸಾಗುತ್ತದೆ. ಕಲ್ಯಾಣಕರದ ಅಭಿವೃದ್ಧಿ ಹಣವನ್ನು ಬಿಟ್ಟರೆ ಬೇರೆ ಯಾವುದೇ ಹಣವನ್ನು ಬೀದರ್ ಜಿಲ್ಲೆಗಾಗಲಿ ಕಲ್ಯಾಣ ಕರ್ನಾಟಕದ ಎಲ್ಲಾ ಕ್ಷೇತ್ರದವರಿಗೆ ನಯಾ ಪೈಸಾ ಕೂಡ ಕೊಡ್ತಾ ಇಲ್ಲ. ಕೆಕೆಆರ್ಡಿಬಿ ಅನುದಾನದಲ್ಲಿ ಸರ್ಕಾರ ಅನುದಾನ ನಮ್ಮ ಪಾಲಿಗೆ ಶೂನ್ಯ ಇದೆ. ವಿಶೇಷವಾಗಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನಂಜುಂಡಪ್ಪ ವರದಿ 2002-4ರಲ್ಲಿ ಅನುಷ್ಠಾನಕ್ಕೆ ಬಂದಿತ್ತು. 2008ರಲ್ಲಿ ಈ ಒಂದು ವಿಧಾನಸಭಾ ಕ್ಷೇತ್ರ ಪುನರ್ವಿಂಗಡಣೆ ಆದ್ಮೇಲೆ ಬೀದರ್ ತಾಲೂಕದಲ್ಲಿ 2 ಕ್ಷೇತ್ರ ಆಯ್ತು, ಬೀದರ್ ದಕ್ಷಿಣ ಹಾಗೂ ಬೀದರ್ ಉತ್ತರ ಅಂತ. ಹುಮನಾಬಾದ್ದಲ್ಲಿ ಚುಡುಗುಪ್ಪ ತಾಲೂಕ ಕೂಡ ಬೀದರ್ ದಕ್ಷಿಣ ಕ್ಷೇತ್ರಕ್ಕೆ ಬಂತು. ಜಿಲ್ಲೆ ತಗೊಂಡ್ರೆ ಬೀದರ್ ಹುಮನಾಬಾದ್ ಆಗಲಿ, ಬಸವ ಕಲ್ಯಾಣ ಆಗಲಿ, ಬಾಲ್ಕಿ ಆಗಲಿ, ಔರಾದ್ ಆಗಲಿ, ಬೀದರ್ ಆಗಲಿ ಎಲ್ಲ ಕಡೆ ನಗರಸಭೆ, ಪಟ್ಟಣ ಪಂಚಾಯತ, ಪುರಸಭೆ ಇದೆ. ನಮ್ಮ ಕ್ಷೇತ್ರದಲ್ಲಿ ಟೋಟಲಿ ಸಂಪೂರ್ಣ ಗ್ರಾಮೀಣ ಪ್ರದೇಶ 36 ಗ್ರಾಮ ಪಂಚಾಯತ್ಗಳು ಒಳಗೊಂಡಿದೆ. ಅದಕ್ಕೆ ಕೆಕೆಆರ್ಡಿಬಿ ಅನುದಾನ ಓನ್ಲಿ 26 ಕೋಟಿ ಅಷ್ಟೇ ಬರ್ತಾ ಇದೆ. ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ 60-65 ಕೋಟಿ ಬರಲಿ, ಸಂತೋಷ ಇದೆ ನನಗೆ. ಬಟ್ ಎಲ್ಲರ ಜೊತೆ ಕೂಡ ನನ್ನ ವಿಧಾನಸಭಾ ಕ್ಷೇತ್ರ ಕೂಡ ನ್ಯಾಯ ಒದಗಿಸಬೇಕು. ಕಳೆದ ಡಿಸೆಂಬರ್ನಲ್ಲಿ ಈ ವಿಧಾನಸಭೆಯಲ್ಲೇ ನಾನು ಪ್ರಶ್ನೆ ಮಾಡಿದೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಸುಧಾಕರ್ ಮಂತ್ರಿಯವರು ಗೋವಿಂದರಾಜು ಕಮಿಟಿ ನೇಮಕ ಮಾಡಿದ್ದಾರೆ. 1 ವರ್ಷ ಆದ್ರೂ ಕೂಡ ಕಮಿಟಿಯ ಉತ್ತರ ಬರಲಿಲ್ಲ. ಕಮಿಟಿ ಕೂಡ ವರದಿ ಕೂಡ ಇನ್ನು ಮಾನ್ಯ ಅಧ್ಯಕ್ಷರೇ, ಗೋವಿಂದರಾಜು ಕಮಿಟಿಯ ವರದಿ ಕೂಡ ಇನ್ನು 1 ವರ್ಷ ಆದ್ರೂ ಕೊನೆಗೂ ಕೂಡ ಈ 150 ಕೋಟಿ ಆಫರ್ ವಿಚಾರ ಮುಗಿಸಿ ಉತ್ತರ ಕರ್ನಾಟಕ ಭಾಗಕ್ಕೆ 3 ದಿನಗಳ ಕಾಲ ಉತ್ತರ ಕರ್ನಾಟಕ ಭಾಗದ ವಿಚಾರಗಳಿಗೆ ಸೀಮಿತ ಅಂತ ಹೇಳಿದ್ರು. ಸೊ ಉತ್ತರ ಕರ್ನಾಟಕ ಭಾಗದ ವಿಚಾರಗಳೀಗ ಚರ್ಚೆ ಆಗ್ತಾ ಇದೆ. ಸೊ ಬೀದರ್ ಭಾಗದಲ್ಲಿ ನೀರಾವರಿ ವಿಚಾರ ಆಗಿರ್ಬೋದು, ರೈತರಿಗೆ ಯಾವ ತರ ಅನ್ಯಾಯ ಆಗ್ತಾ ಇದೆ.